ನಮಸ್ಕಾರ. ನಾನು ಆರ್ ಗೋಲ್ಡ್ ಪ್ಯಾಲೇಸಿಂದ ಮಾತಾಡೋದು. ನಾನು ಇತ್ತೀಚೆಗೆ ನಾವು ಒಂದು ಅಡ್ವರ್ಟೈಸ್ಮೆಂಟು ಟಿ ವಿಯಲ್ಲಿ ಕೊಟ್ಟಿದ್ದು. ಅದರಲ್ಲಿ ಆಚಾರಿ ಬಗ್ಗೆ ಏನಕ್ಕೆ ತಪ್ಪಾಗಿ ಹೇಳಿದೆ ಅಂತಂದ್ಬಿಟ್ಟಿದ್ದೆ ಹೇಳ್ದು. ನಮ್ಮ ಉದ್ದೇಶ ನಯಾ ಪೈಸೆಯಷ್ಟು ಆ ಥರ ಏನೂ ಇರಲಿಲ್ಲ. ಕಾಲಾನುಕಾಲದಿಂದ ಆಚಾರ್ಯರು 10 ಗ್ರಾಮ್ 1 ಗ್ರಾಮ್ ತೊಗೊಳ್ತಿದ್ರು ಅನ್ನೋದು ಹೇಳಿದ್ದೀವಿ. ತಮ್ಮೆಲ್ಲರ ಮನಸ್ಸಿಗೆ ಬೇಸರ ಆಗಿದ್ದರೆ ತಪ್ಪಾಗಿದೆ. ಮತ್ತು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಚಾರ್ಯರು ಇಲ್ಲದೆ ಗೋಲ್ಡ್ ಜ್ಯುವೆಲ್ಲರ್ಸ್ ಇಲ್ಲ. ನಿಮ್ಮಿಂದನೇ ನಾವು ಇರೋದು, ನಾವು ಬದುಕ್ತಿರೋದು, ನಾವು ವ್ಯಾಪಾರ ಮಾಡ್ತಿರೋದು, ಲಾಭನೂ ಗಳಿಸ್ತಾ ಇರೋದು. ಅದು ನನಗೆ ಖಚಿತವಾಗಿ ಗೊತ್ತಿದೆ. ಹಾಗಾಗಿ ಅದು ನಿನ್ನೆ ನಮಗೆ ವಿಚಾರ ಗೊತ್ತಾಯಿತು. ಒಂದಿಬ್ಬರು ಫೋನ್ ಮಾಡಿದರು ನಮ್ಮ ಸ್ಟೋರ್ಗೆ. ಇಮ್ಮಿಡಿಯೇಟ್ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ. ಆ ಆ್ಯಡೇ ತೆಗೆದು ಬಿಟ್ಟಿದ್ದೀವಿ. ಹಾಗಾಗಿ ತಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ, ಬೇಸರ ಆಗಿದ್ದರೆ, ನಮ್ಮ ಉದ್ದೇಶ ಖಂಡಿತ ಅದು ಇರಲಿಲ್ಲ. ಹಾಗಾಗಿ ಕ್ಷಮೆ ಇರಲಿ. ಆ ಥರ ನಿಮ್ಮ ಮನಸ್ಸಿಗೆ ಆಗಿದ್ದರೆ ನಮ್ಮ ಉದ್ದೇಶ ಇಲ್ಲದೇ ಇರೋದ್ರಿಂದ ನಾನು ಸಾರಿ ಹೇಳ್ತೀವಿ. ಹಾಗಾಗಿ ಇಮ್ಮಿಡಿಯೇಟಾಗಿ ಅದನ್ನು ನಮಗೆ ಮನವರಿಕೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಅದನ್ನು ಸ್ಟಾಪ್ ಮಾಡಿದ್ದೀವಿ. ಹಾಗಾಗಿ ಏನು ಅನ್ಯತಾ ಭಾವಿಸಬೇಡಿ, ತಪ್ಪಾಗೂ ತಿಳ್ಕೊಬೇಡಿ. ನಮಗೆ ಆಚಾರ ಅಂದರೆ ಅಷ್ಟೇ ಗೌರವ ಇದೆ. ಆಚಾರದಿಂದನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ಹಾಗಾಗಿ ಏನೂ ಬೇಸರ ಮಾಡ್ಕೋಬೇಡಿ. ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಹಾಗಾಗಿ ಕ್ಷಮೆ ಇರಲಿ. ತಪ್ಪಾಗಿದೆ, ವೆರಿ ಸಾರಿ. ಮತ್ತು ಆ ಒಂದು ಆ್ಯಡನ್ನು ಇಮ್ಮಿಡಿಯೇಟ್ ನಮ್ಮ ವಿಚಾರ ಗೊತ್ತಾಗಿದ ತಕ್ಷಣ ನಾವು ಅದನ್ನು ತೆಗೆದಿದ್ದೀವಿ. ನಮಸ್ಕಾರ.